ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಗನೆ ಎದ್ದು ನರಸಿಂಹಸ್ವಾಮಿ ಬೆಟ್ಟ ಹತ್ತೋಗಿ ಬಂದಿದ್ದೀನಿ. ಇದು ಎಲ್ಲಿದೆ ಏನು ಕತೆ ಅಂತ ಹೇಳ್ತೀನಿ ವಿಡಿಯೋದಲ್ಲಿ. ಅದಕ್ಕೆ ಸ್ಟಾರ್ಟ್ ಮಾಡೋಣ. ಬೆಟ್ಟ ಹತ್ತೋಕೆ ಇವಾಗ ಇನ್ನೂ ಶುರು ಮಾಡಿದ್ದೀನಿ. ಸೂರ್ಯ ಹುಟ್ಟೋ ವ್ಯೂ ನೋಡಿ ಅಲ್ಲಿ ಎಷ್ಟು ಮಸ್ತಾಗಿದೆ. ಇನ್ನು ಮೇಲೆ ಹೋಗೋಣ. ದಾರಿ ಇದೆ, ಏನೋ ನೀರು ಹರ್ಕೊಂಡು ಹೋಗಿರೋ ಜಾಡ್ಗಳು ಕಾಣಿಸ್ತಾ ಇದೆ. ಸ್ವಲ್ಪ ಹೈಟ್ ಆಗಿದೆ, ಸ್ವಲ್ಪ ಹತ್ತಕ್ಕೆ ಕಷ್ಟ ಇದೆ. ಕೆಲವೊಂದಿಷ್ಟು ಟೈಮ್ ಏನಾಗುತ್ತೆ, ಹತ್ತುತ್ತಾ ಬೆಟ್ಟ ನಾವು ಹತ್ತುತ್ತಾ ಇರೋ ದಾರಿ ಕರೆಕ್ಟಾ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ನನಗೂ ನಿಜವಾಗ್ಲೂ ಇವಾಗ ಹಂಗೆ ಅನ್ನಿಸ್ತಾ ಇದೆ. ಅಂದರೆ ಫಸ್ಟ್ ಟೈಮಲ್ಲಿ ನಾನು ಹೋಗ್ತಾ ಇರೋ ದಾರಿ ಸರಿಯಾಗಿದೆಯಾ ಅನ್ನೋ ಡೌಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಥ್ರಿಲ್ಲಿಂಗ್ ಆಗಿರುತ್ತೆ, ಆದರೆ ಸ್ವಲ್ಪ ಒಬ್ಬೊಬ್ಬರೇ ಬರೋದು ಒಂದೊಂದ್ಸಲ ಥ್ರಿಲ್ ಇರುತ್ತೆ. ಆದರೆ ಥ್ರಿಲ್ ಅನ್ನೋದಕ್ಕಿಂತ ಸುಮಾರು ಸಲ ಡೇಂಜರೇ ಕಾದಿರುತ್ತೆ ನಿಮಗೆ. ಅದು ತಾನೆ. ಓಹೋ, ಎಂಟ್ರೆನ್ಸ್ ಬಂತು ಅಂದರೆ ನಾನು ಹೋಗ್ತಾ ಇರೋ ದಾರಿ ಸರಿಯಾಗಿದೆ ಅಂತ ಅರ್ಥ. ಇನ್ನೊಂಥರ ಮಸ್ತಾಗಿ ಹೆಂಗ್ಲೂ ಕಾಣಿಸುತ್ತೆ ನೋಡಿದ್ರೆ. ಹಳೆಗಾಲದ್ದು ಕಲ್ಲಿಂದ ಮಾಡಿದ್ದಾರೆ. ಕಲ್ಲು ಮತ್ತು ಇಟ್ಟಿಗೆ ನೋಡಿ. ಅವಾಗ ಏನಾದರೂ ಸ್ವಲ್ಪ ಸುಸ್ತಾದರೆ ಸ್ವಲ್ಪ ಇಟ್ಟಿಗೆ ಕೂತ್ಕೊಂಡು ರೆಸ್ಟನ್ನು ಮಾಡ್ಬೋದು. ಸ್ಟ್ರಕ್ಚರ್ ಚೆನ್ನಾಗಿದೆ ಇದು. ಅದೇ ನಮ್ಮ ಹಂಪಿಯಲ್ಲೆಲ್ಲ ಯೂಸ್ ಮಾಡಿದಾರಲ್ಲ ಈ ಗೋಪುರಗಳು ನಿರ್ಮಾಣ ಮಾಡೋಕ್ಕೆ ಇಟ್ಟಿಗೆಗಳು, ಸೇಮ್ ಹಂಗೆ ಅನ್ನಿಸ್ತಾ ಇದೆ ನನಗೆ ಇದನ್ನು ನೋಡ್ತಾ ಇದ್ರೆ. ಚೆನ್ನಾಗಿದೆ. ಅಂದರೆ ಯಾವುದೇ ಬೆಟ್ಟ ಹತ್ತುವಾಗ ನಾವು ಸ್ವಲ್ಪ ಅವಸರ ಮಾಡಬಾರ್ದು. ಅಂದರೆ ನಿಧಾನವಾಗಿ ಹತ್ತಿದ್ರೂ ಪರವಾಗಿಲ್ಲ, ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ನಿಧಾನವಾಗಿ ಹೋಗ್ಬೇಕು. ಅವಸರ ಮಾಡ್ಕೊಂಡು ಹೋಗೋದು ಅಂದರೆ ಯಾಕೆ ಹೇಳ್ತಿದ್ದೀನಂದರೆ ಆಯಾಸ ಆಗಿಬಿಡುತ್ತೆ. ಆಯಾಸ ಆದಮೇಲೆ ಗೊತ್ತಲ್ಲ, ಅದಕ್ಕೋಸ್ಕರ ಆಗಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ರೆಸ್ಟ್ ಕೊಟ್ಕೊಂಡು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಹೋಗಿ, ಏನು ತೊಂದರೆ ಇಲ್ಲ. ಓಹೋ, ಫುಲ್ಲು ಕಡ್ದಾಗಿದೆ. ಇವಾಗ ಅರ್ಧ ಹತ್ತಿದ್ದೀನೋ ಫುಲ್ ಹತ್ತಿದ್ದೀನೋ ಏನೂ ಗೊತ್ತಿಲ್ಲ. ಇನ್ನು ಎಷ್ಟಿದೆ ಏನು ಕತೆ ಏನೂ ಗೊತ್ತಿಲ್ಲ. ಆದರೆ ಸುಮ್ಮನೆ ಹತ್ತೋದು ಚೆನ್ನಾಗಿರುತ್ತಲ್ಲ. ಆದ್ರೆ ಯಾವುದೋ ಹುಳ ನೋಡಿ ಇದೆ. ಈ ಹುಳ ಇವಾಗೆಲ್ಲ ನಮಗೆಲ್ಲ ಹೆಂಗೆ ಗೊತ್ತಾಗುತ್ತೆ? ಕೂತುಗೋ ಹುಳ ಅವ್ರಿಗೆ ಗೊತ್ತಾಗುತ್ತೆ. ಚಿಕ್ಕ ಹುಳುಗಳ ಬಗ್ಗೆನೂ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಈ ಗೂಗಲ್ ಮ್ಯಾಪ್ ಇಲ್ಲೇ ಹಾಕೊಂಡು ಹಂಗೆ ಅನ್ಸುತ್ತಲ್ಲ. ಸುತ್ತ ಬೆಟ್ಟ ತುಂಬಿಕೊಂಡಿದ್ದಾವೆ. ನೋಡ್ತಾ ಇದ್ರೆ ಏನೋ ಬೇರೆ ಒಂದು ಯಾವುದೋ ಊರಿಗೆ ಬಂದಂಗೆ ಅನ್ಸುತ್ತೆ. ಆದರೆ ಇದೆಲ್ಲ ಇರೋದು ನಮ್ಮ ಕನಕಪುರ ಸುತ್ತಮುತ್ತನೇ. ಇಷ್ಟೊಂದು ಪ್ಲೇಸಸ್ ಇದಾವೆ ಇಲ್ಲಿ. ಸುಮಾರಷ್ಟು ಇನ್ನೂ ನೋಡೋದಿವೆ. ಸಾಧ್ಯ ಆದಷ್ಟು ಸುತ್ತಾಡೋಣ, ತಿಳ್ಕೊಳ್ಳೋಣ. ಪರವಾಗಿಲ್ಲ, ಕೆಲವೊಂದಿಷ್ಟು ಕಡೆ ಮೆಟ್ಲೂ ಮಾಡಿದ್ದಾರೆ. ಅಂದರೆ ಇಷ್ಟು ಹೈಟಲ್ಲಿ ಬಂದು ಇಲ್ಲಿ ಸುತ್ತಮುತ್ತ ಇರೋ ಕಲ್ಲುಗಳನ್ನೇ ತೊಗೊಂಡು ಒಂದು ಮೆಟಲ್ ಟೈಪ್ ಮಾಡಿದ್ದಾರೆ. ಗ್ರೇಟ್ ಗುರು ಇವರೆಲ್ಲ. ಅಂದರೆ ಇಲ್ಲಿ ಅಷ್ಟೊಂದು ಮೊದಲೆಲ್ಲ ಜನ ಯಾರೂ ಬರ್ತಿದ್ದಿಲ್ಲಂತೆ. ಅದರಲ್ಲಿ ಗ್ರಾಮಸ್ಥರಷ್ಟೇ ಮೊದಲೆಲ್ಲ ಬರ್ತಿದ್ವು. ಇತ್ತೀಚಿನ ದಿನಗಳಲ್ಲಿ
ಈ ಬೆಂಗಳೂರು, ಮೈಸೂರು ಆ ಕಡೆಯಿಂದ ಸುಮಾರು ಜನ ಬರ್ತಾರೆ ಅಡ್ವೆಂಚರ್ಸ್ ಟ್ರಕ್ಕಿಂಗ್ ಅಂತ. ಪರವಾಗಿಲ್ಲ, ಆದರೂ ಏನೋ ಮಾಡಿದ್ದಾರೆ ಸುಮಾರಾಗಿ ಮೆಟ್ಲುಗಳನ್ನ. ಅಂದರೆ ಇಷ್ಟೇ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ನಾರ್ಮಲ್ ಹಂಗೆ ಇದ್ದರೆ ಗ್ರಿಪ್ ಬರಲ್ಲ, ಇಷ್ಟಿದ್ರೆ ಎಷ್ಟೋ ಗ್ರಿಪ್ಪು. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ. ಕರೆಕ್ಟಾ ಏನು? ಚೆನ್ನಾಗಿದೆ. ಈ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬರ್ಬೇಕಂತ ಡಿಸೈಡ್ ಮಾಡಿದೆ. ಬೆಳಗ್ಗೆನೆ ಡಿಸೈಡ್ ಮಾಡಿ ಬರೋಕ್ಕೇನೋ ಶುರು ಮಾಡಿದೆ. ಬರ್ತಾ ರೋಡ್ ಮಧ್ಯೆ ಸ್ವಲ್ಪ ಫಾರೆಸ್ಟ್ ಏರಿಯಾ ಬಂತು. ಯಾರಂದರೆ ಯಾರೂ ಇಲ್ಲ. ಒಂದು 5 ಗಂಟೆ ಆಗಿದೆ ಅನ್ಸುತ್ತೆ. ಆ ಸಮಯದಲ್ಲಿ ಯಾರೂ ಇಲ್ಲ. ಎಷ್ಟು ಒಂದು ಕ್ಷಣ ಒಂದು ಅರೌಂಡ್ 3 to 4 ಕಿಲೋಮೀಟರ್ಸು ಫುಲ್ ಭಯ ಆಗಿಬಿಡ್ತು ನನಗೆ. ಆಮೇಲೆ ಸದ್ಯ ನೆಕ್ಸ್ಟ್ ಒಂದು ಊರು ಬಂತು. ಎಷ್ಟೋ ಸಮಾಧಾನ ಅನಿಸ್ತು ಅವಾಗ. ಫುಲ್ ಭಯ ಆಗಿತ್ತು ನಿಜ ಹೇಳ್ಬೇಕಂದ್ರೆ. ಒಂದು ಲೈಟ್ ಇಲ್ಲ, ಯಾವುದೇ ಗಾಡಿ ಇಲ್ಲ, ಯಾರೊಬ್ಬ ಜನನೂ ಇಲ್ಲ ಅಲ್ಲಿ. ಫುಲ್ ಕತ್ಲು. ನನ್ನ ಗಾಡಿ ಒಂದೇ ಹೋಗ್ತಾ ಇದೆ ಅಷ್ಟೇ. ನನ್ನ ಗಾಡಿ ಅಂದರೆ ನನ್ನ ಗಾಡಿ ಅಲ್ಲ, ನನ್ನ ಫ್ರೆಂಡ್ದು. ನಾನು ತೊಗೊಂಡು ಬಂದಿರೋ ಇವತ್ತಿನ ಗಾಡಿ. ಇನ್ನೊಂದು ವ್ಯೂ ಪಾಯಿಂಟ್ಗೆ ಬಂದ್ವಿ. ಅದೇ ಗೂಗಲ್ ಮ್ಯಾಪ್ಗಳು. ಅಂದರೆ ಏನಂದರೆ ನನ್ನ ಹತ್ರ ಬೈಕ್ ಇಲ್ಲ, ಆದರೂ ನನ್ನ ಫ್ರೆಂಡ್ಸು ಬೈಕ್ ಇಸ್ಕೊಂಡೇ ಓಡಾಡ್ತೀನಿ. ಅವರು ಕೂಡ ಯಾವತ್ತೂ ಏನು ಯಾಕೆ ಹಂಗೆ ಏನು ಕತೆ ಏನಂತ ಕೇಳೋಲ್ಲ. ಅಂದರೆ ನಾವು ಮೊದಲಿಂದನೂ ಕಾಲೇಜು ಅರೌಂಡ್ 7 years ಆಗಿ ನಾವು ಒಟ್ಟಿಗೆ ಜೊತೆಲೇ ಇದ್ದೀವಿ. ಅಂದರೆ ಸಂಪೂರ್ಣವಾಗಿ ಅವ್ರ ಬಗ್ಗೆ ನನಗೆ, ನನ್ನ ಬಗ್ಗೆ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ ಅನ್ಕೊತೀನಿ. ಏನೋ ಇನ್ನೊಂದು 5% ಗೊತ್ತಿರಲ್ಲ. ಈಗ ತೋರಿಸ್ತಾ ಇರೋ ನೋಡಿ. ಏನು ಗುರು ಇದು, ಒಂಥರ ಫೀಲು. ಈ ಥರ ಇದೆನಾ ಇಲ್ಲಿ? ಏನು ಸಖತ್ತಾಗಿ ಕಾಣಿಸುತ್ತೆ ನೋಡಿ ಇದು ಜಾಗ. ತೀರಾ ಕಷ್ಟ ಅಂತ ಏನು ಅನ್ನಿಸ್ತಾ ಇಲ್ಲ. ಅಂದರೆ ಏನು ನನಗೆ ಅನ್ನಿಸ್ತಾ ಇಲ್ಲ. ಬರ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಈ ಟ್ರಕ್ಕಿಂಗ್ ಅಷ್ಟು ಕೋಲ್ ಬರ್ತಲ್ಲ, ಅದೊಂದು ಹಿಡ್ಕೊಂಡು ಬಂದರೆ ಸಾಕು. ಅದನ್ನೇ ಹೋಗಿ ಅಂಗಡಿಯಲ್ಲಿ ಏನು ಕೊಳ್ಬೇಕಂತ ಏನಿಲ್ಲ. ಇಲ್ಲೇ ನ್ಯಾಚುರಲಾಗಿ ನಮ್ಮ ಮರದಲ್ಲಿ ಸಿಗೋ ಕಟ್ಟಿಗೆನ ಮುರ್ಕೊಂಡು ಹತ್ತಕ್ಕೆ ಶುರು ಮಾಡಬೇಕು. ಅಂದರೆ ನಾನು ಫುಲ್ಲು ಸ್ವಲ್ಪ ಹೆವಿ ಇದ್ರೆ ಹಿಡ್ಕೊಂಡು ಹೋಗ್ತೀನಿ. ಒಂದು ಸಮಸ್ಯೆ ಏನಂದರೆ ದಾರಿ ಮುಚ್ಚಿದ್ದಾರೆ ಅಥವಾ ಮುಚ್ಚಲ್ಪಟ್ಟಿದೆ. ಅದಕ್ಕೋಸ್ಕರ ನಮ್ಮ ಜನ ಇಲ್ಲಿ ಸೈಡಲ್ಲಿ ಒಂದು ದಾರಿ ಹುಡ್ಕೊಂಡಿದ್ದಾರೆ. ದಾರಿ ಹುಡ್ಕೊಂಡು ದಾರಿ ಚೆನ್ನಾಗಾಗಿದೆ. ಇವನು ಚೆನ್ನಾಗಿದಲ್ಲ. ಗುರು, ಹತ್ತದ ಮೇಲೆ ಬಂದೇ ಬಿಟ್ಟೆ ನಾನು. ಯಪ್ಪ ಸ್ವಾಮಿ, ಅಷ್ಟು ಹಂಗೆ ನೋಡಿ ಬರ್ತಾ ಹಂಗೆ ಮೇಲೆ ಇಲ್ಲಿ ಏನೋ ಒಲೆಗಳೆಲ್ಲ ಮಾಡಿ ಬಂದೇ ಬಿಟ್ಟಿದ್ದೀನಿ. ಅಬ್ಬಾ ಫಸ್ಟ್ ವ್ಯೂ ನೋಡ್ತೀರಾ? ಓ
ಇಲ್ಲೊಂದು ಚಿಕ್ಕದಾಗಿ ಛತ್ರ ಮಾಡ್ಕೊಂಡಿದ್ದಾರೆ. ಅಬ್ಬಾ ಬಾ 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 ಬಾ. ಏನ್ ವ್ಯೂ ಗುರು ಇದು. ಫೈನಲಿ ರೀಚ್ ಆದೆ ಟಾಪ್ಗೆ. ನರಸಿಂಹಸ್ವಾಮಿ ಬೆಟ್ಟಕ್ಕೆ ರೀಚ್ ಆದ ಕ್ಷಣ. ನನ್ನ ಪ್ರಕಾರ ಇವತ್ತು ಇಲ್ಲಿ ನಾನೇ ಮೊದಲು ಬಂದಿರೋದು. ಯಾರಂದ್ರೆ ಯಾರು ಇಲ್ಲ. ಓಹೋ ಹೋ ಹೋ ಹೋ, ಏನ್ ಮಸ್ತ್ ಆಗಿದೆ ಗುರು ವ್ಯೂ ಇದು. ಸೂಪರ್ ಅಲ್ಲ. ದಿಟ್ಟು ಗೂಗಲ್ ಮ್ಯಾಪೇ ನೋಡ್ದಂಗೆ ಅನ್ಸುತ್ತೆ. ಬೇಜಾರಾಗೋ ವಿಷಯ ಪ್ಲಾಸ್ಟಿಕ್ಕು. ಓ ದ ಲಾರ್ಡ್ ನರಸಿಂಹ ಸ್ವಾಮಿ. ಒಂಟಿಯಾಗಿದ್ದಾನೆ. ಅಲ್ಲಲ್ಲಿ ನ್ಯಾಚುರಲ್ ಆಗಿ ಈ ಚಿಕ್ಕ ಕೆರೆಗಳು ಸೃಷ್ಟಿಯಾಗಿದ್ದಾವೆ. ಅದು ಇದು ಯಾವುದೂ ಗೊತ್ತಿಲ್ಲ. ಓ ಅದಲ್ಲ ಇದಲ್ಲ, ಅದೂ ಅಲ್ಲ ಇದೂ ಅಲ್ಲ, ಸರಿಯಾಗಿರೋದು ಇದು. ನನ್ನ ತಪ್ಪು ಗ್ರಹಿಕೆ. ಓ ಇದ್ರಲ್ಲ. ಇಲ್ಲಿ ಸಂಕ್ರಾಂತಿಗೆ ಫುಲ್ ಜೋರಾಗಿ ಹಬ್ಬ ಮಾಡ್ತಾರಂತೆ. ಆ ಸಂಕ್ರಾಂತಿ ದಿನ ಇಲ್ಲಿ ವಿಶೇಷವಾಗಿ ಅಂದರೆ ಬಲಿ ಕೊಡೋದು, ಪ್ರಾಣಿಗಳ ಬಲಿ ಕೊಡೋದು, ಆ ಥರ ಆಚರಣೆ ಮಾಡ್ತಾರೆ. ಇಲ್ಲಿ ಸುಮಾರು ಜನ ಬರ್ತಾರೆ. ಸುತ್ತಮುತ್ತ ಇರೋ ಊರು, ಮೈಸೂರು, ಬೆಂಗಳೂರು, ಈ ಕಡೆ ಎಲ್ಲ ರಾಮನಗರ ಎಲ್ಲ ಕಡೆಯಿಂದ ಬರ್ತಾರೆ ಜನ ಇಲ್ಲಿಗೆ ಆವತ್ತಿನ ದಿನ. ವಿಶೇಷವಾಗಿ ತುಂಬ ಜನ ನಂಬ್ತಾರೆ ಕೂಡ ಆ ದೇವ್ರನ್ನ. ಈ ದೇವ್ರನ್ನ ತುಂಬ ಜನ ನಂಬ್ತಾರೆ. ನಂಬಿಕೆನೇ ಜೀವನ. ಅಂದರೆ ನ್ಯಾಚುರಲ್ ಆಗಿ ಇದು ಮಳೆ ನೀರೇ. ನನಗೆ ನೋಡ್ತಾ ಇದ್ರೆ ಅಷ್ಟೊಂದು ಶುಚಿಯಾಗಿಲ್ಲ ಅನಿಸುತ್ತೆ. ಆದರೆ ಇಲ್ಲಿ ಕೆಳಗಡೆ ಇರೋರು ಏನು ಹೇಳ್ತಿದ್ರು ಅಂದರೆ, ನಾವು ಇದೇ ನೀರು ಬಳಸ್ಕೊಂಡು ಅಡುಗೆಗೆ ಏನು ಇದೇ ನೀರು ಬಳಸ್ಕೊಳ್ಳೋದು ಅಂತ ಹೇಳ್ತಾ ಇದ್ರು. ಏನ್ ಮಾಡಬೇಕು? ಪ್ಲಾಸ್ಟಿಕ್ಗಳು, ಗಾಜಿನ ಬಾಟ್ಲಿಗಳು, ಗಾಜಿನ ಬಾಟ್ಲಿ, ಬಿಯರ್ ಬಾಟ್ಲಿ. ಆ ಮೋಡದ ಮಧ್ಯೆ ಸೂರ್ಯನ ಕಿರಣಗಳು ಬೀಳ್ತಾ ಇರೋದು ನಮಗೆ ಮಾತ್ರ ಕಾಣಿಸ್ತಾ ಇರುತ್ತೆ. ಅನ್ಕೊಳ್ಳೋದು ಭ್ರಮೆ, ಎಲ್ಲರಿಗೂ ಕಾಣಿಸುತ್ತೆ. ಆದರೆ ಒನ್ ಥಿಂಗ್ ಏನಂದರೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರೋದು ನಮಗೊಬ್ರಿಗೆ. ಯಾಕಂದ್ರೆ ಇವತ್ತಿರೋದು ನಾನು ಒಬ್ಬನೇ. ಸಖತ್ತಾಗಿದೆಯಲ್ಲ. ಅಲ್ಲಲ್ಲಿ ಬಿಯರ್ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳು. ನಾವು ಏನು ಮಾಡೋಕ್ಕಾಗುತ್ತೆ ಗುರು. ಸುಮಾರಷ್ಟು ಜನ ಬಂದು ಇಲ್ಲಿ ಆಲ್ಕೋಹಾಲನ್ನು ಕನ್ಸಂಪ್ಷನ್ ಮಾಡ್ತಾರೆ ಅನ್ಸುತ್ತೆ. ಕನ್ಸಂಪ್ಷನ್ ಮಾಡಿದ್ಮೇಲೆ ಆ ಬಾಟ್ಲ್ಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ. ಬಿಟ್ಟೋದ್ರೆ ಹೆಂಗೆ ಗುರು? ಯಾರು ಹೇಳ್ತಾರೆ ಗುರು? ಯಾರು ಹೇಳಲ್ಲ ಗುರು. ನಿನಗ್ ನೀನೇ ತಿಳ್ಕೋಬೇಕು ಗುರು.
ಪಕ್ಕಕ್ಕ ಯಾವುದೋ ಬೆಟ್ಟದ ಮೇಲೆ ವಾಸ ಮಾಡೋ ಪ್ರಾಣಿ ಇದೆ ಪಕ್ಕ. ಟಾಪ್ ಗುರು, ಟಾಪ್ ಅಲ್ಲಿ ಬಂದೆ. ಇದೆ ಎಷ್ಟು ಇನ್ನಿಲ್ಲ. ಟಾಪಿಗಂತೂ ಹತ್ಬಿಟ್ಟೆ ಕಷ್ಟಪಟ್ಟು. ಇಲ್ಲಿ ಟಾಪ್ ಬೆಟ್ಟದ ಮೇಲೆ ಏನು ಬಂದಿದ್ದೀನಲ್ಲ ಇವಾಗ, ಇಲ್ಲಿಂದ ಸ್ವಲ್ಪ ಸುತ್ತಮುತ್ತ ಕೆಲವೊಂದಿಷ್ಟು ಬೆಟ್ಟಗಳಿವೆ. ಅವು ಹೇಗೆ ಕಾಣಿಸ್ತಾವ ಅಂತ ನೋಡ್ತೀರಾ? ಏನು ಅಂದರೆ ಒಂಥರ ಡಿವೈನ್, ಅದು ಏನೋ ಪೇಂಟಿಂಗ್ ಥರ ಕಾಣಿಸ್ತಾ ಇದೆ ನನಗೆ ಮಾತ್ರ. ನೀವು ನೋಡಿ. ನೆಕ್ಸ್ಟ್ ಲೆವೆಲ್ ಅಲ್ಲ ವ್ಯೂ ಮಾತ್ರ. ಮಸ್ತ್ ಅಂದರೆ ಮಸ್ತ್, ಮಸ್ತ್ ಅಂದರೆ ಮಸ್ತ್, ಅಷ್ಟೇ ಅಷ್ಟೇ. ನೆಕ್ಸ್ಟ್ ಲೆವೆಲ್ ಸ್ವರ್ಗ ಗುರು. ಸುತ್ತ ಎಷ್ಟು ದೂರ ನೋಡಿದ್ರೆ ಅಷ್ಟು ದೂರ ಹಸಿರು. ಸ್ವಲ್ಪ ಬೇಜಾರಾಗೋ ವಿಷಯ ಅಂದರೆ ಅಲ್ಲಲ್ಲಿ ಕಾರ್ಖಾನೆಗಳ ಹೊಗೆ. ಏನು ಮಾಡೋಕ್ಕಾಗಲ್ಲ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ವ್ಯೂ. ಮಸ್ತಾಗಿ ಕಾಣಿಸ್ತಾವಲ್ಲ ಬೆಟ್ಟಗಳ, ಸೂಪರ್ ಅಲ್ಲ. ಇನ್ನೇನು ಬೆಟ್ಟದಿಂದ ಕೆಳಗಿಳಿಯೋ ಸಮಯ. ಈ ಜೋಶು ಇದು ಅನ್ನೋದಕ್ಕಿಂತ ಅಂದರೆ ಇವಾಗ ಎಕ್ಸೈಟ್ಮೆಂಟ್ ಇತ್ತಲ್ಲ, ಆ ಎಕ್ಸೈಟ್ಮೆಂಟು ಈ ವ್ಯೂ ಎಲ್ಲ ನೋಡಿದ ಮೇಲೆ ಇವಾಗ ಆ ಜೋಶ್ ಹೋಗಿಲ್ಲ. ಆದರೆ ಒಂಥರ ಪೀಸ್ ಅನ್ನಿಸ್ತಾ ಇದೆ. ಪೀಸ್ ಅಂದರೆ ಜೋರಾಗಿ ಮಾತಾಡಬೇಕಂತ ಅನ್ನಿಸ್ತಾ ಇಲ್ಲ. ಈ ಥರ ಜೋರಾಗಿ ಯಾಕೆ ಮಾತಾಡಬೇಕು, ಎಷ್ಟು ನಿಧಾನವಾಗಿರಬೇಕು ಅಂದರೆ ಈ ಪೀಸ್ಫುಲ್ನೆಸ್ ಬರುತ್ತೆ ಅಂತ. ಎಷ್ಟು ನೆಮ್ಮದಿ ಅಂದರೆ ನಿಜವಾಗ್ಲೂ ಬರೋ ಪೀಸ್ ಆಗಿತ್ತು. ಜೋರಾಗಿ ಮಾತಾಡೋಕ್ಕೆ ಇಷ್ಟ ಆಗ್ತಿಲ್ಲ ನನಗೆ ಇವಾಗ ಇಳಿಯೋವಾಗ. ಅಂದರೆ ಈ ಎಕ್ಸೈಟ್ಮೆಂಟು ಅದ್ರ ಬಗ್ಗೆ ಹೇಳ್ತಿಲ್ಲ, ಅದು ಕಡಿಮೆನೇ ಆಗಿಲ್ಲ. ಆದರೆ ಜೋಶಾಗಿ ಒಂಥರ ಸಾವಧಾನವಾಗಿ ಮಾತಾಡೋಕ್ಕೆ ಅನಿಸ್ತಾ ಇದೆ. ತುಂಬ ಇಷ್ಟ ಆಯಿತು.
ಅಪ್ಪು ನಮ್ಮ ಉಸಿರು. ಫೈನಲಿ ಕಂಪ್ಲೀಟ್ ಆಯಿತು.